ಮೊದಲ ಒಂದು ಪ್ರಶ್ನೆ ನೋಡೋಣ. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ 2025 ಒಂದು ಮಾಹಿತಿಯನ್ನು ನೀಡಲಾಗಿತ್ತು. ಇದರ ಬಗ್ಗೆ ನೋಡೋಣ. ಮೊದಲನೇ ಒಂದು ಪ್ರಶ್ನೆ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡಿರುವ 2025 ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೆಷ್ಟು ಅಂತ ಕೇಳಲಾಗಿದೆ ನೋಡಿ. ಈ ಒಂದು ಭ್ರಷ್ಟಾಚಾರ ಸೂಚ್ಯಂಕದ ಸಂಬಂಧಿಸಿದಂಥ ಎಕ್ಸಾಮ್ನಲ್ಲಿ ಪ್ರಶ್ನೆ ಆಗ್ಬೋದು. ಪ್ರಮುಖ ಸೂಚ್ಯಂಕಗಳಲ್ಲಿ ಭ್ರಷ್ಟಾಚಾರ ಸೂಚ್ಯಂಕ ಕೂಡ ಪ್ರಮುಖ ಆಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 91ನೇ ಸ್ಥಾನ ಭಾರತ ಪಡೆದುಕೊಂಡಿದೆ. ಭಾರತದಲ್ಲಿ ಈ ಒಂದು ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನ ಅಂದರೆ 91ನೇ ಸ್ಥಾನ ಪಡೆದುಕೊಂಡಿದೆ ನೋಡಿ. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ 91ನೇ ಸ್ಥಾನ ಅಂತ ಹೇಳ್ಬೋದು. ಇದು ಭಾರತದ ಒಂದು ಸ್ಕೋರ್ ಎಷ್ಟಿದೆ, 39 ಸ್ಕೋರ್ ಆಗಿದೆ ನೋಡಿ. ಭಾರತವು ಕಳೆದ ಬಾರಿಗಿಂತ 5 ಸ್ಥಾನಗಳ ಏರಿಕೆ ಕಂಡು 91ನೇ ಸ್ಥಾನಕ್ಕೆ ತಲುಪಿದೆ ನೋಡಿ. ಅಂದರೆ ಕಳೆದ ವರ್ಷಕ್ಕಿಂತ ಈ ಒಂದು ವರ್ಷದಲ್ಲಿ 91ನೇ ಸ್ಥಾನ ಪಡೆದು 5 ಸ್ಥಾನಗಳು ಏರಿಕೆ ಕಂಡಿದೆ. ಹಿಂದಿನ ವರ್ಷ ಎಷ್ಟಿತ್ತಂದರೆ 96ನೇ ಸ್ಥಾನದಲ್ಲಿತ್ತು. ಈ ವರ್ಷ 91ನೇ ಸ್ಥಾನಕ್ಕೆ ಜಿಗಿದಿದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಡಿಜಿಟಲೀಕರಣ ಮತ್ತು ಆಡಳಿತ ಸುಧಾರಣೆಗಳು ಭ್ರಷ್ಟಾಚಾರ ತಡೆಗಟ್ಟಲು ಸಹಾಯ ಮಾಡಿವೆ. ಆದರೆ ಅಧಿಕಾರಶಾಹಿ ಮತ್ತು ದುರ್ಬಲ ಜಾರಿ ವ್ಯವಸ್ಥೆ ಇನ್ನೂ ಸವಾಲಾಗಿದೆ ಅಂತ ಹೇಳ್ಬೋದು ನೋಡ್ರಿ. ಈ ಒಂದು ಕಾರಣದಿಂದ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತ 96 ಇತ್ತು, ಈಗ 91ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಎಷ್ಟು ಸ್ಥಾನ ಏರಿಕೆ ಕಂಡಿದೆ? 5 ಸ್ಥಾನಗಳು ಏರಿಕೆ ಕಂಡಂತಾಗಿದೆ ನೋಡಿ. ಜಾಗತಿಕ ಮಟ್ಟದಲ್ಲಿ ವಿಶ್ವದ ಸರಾಸರಿ ಸ್ಕೋರ್ ಎಷ್ಟಂದರೆ 42 ಕುಸಿದಂತಾಗಿದೆ ನೋಡಿ. ಅಗ್ರಸ್ಥಾನ ಒಂದು ದೇಶ ಯಾವುದಪ್ಪ ಅಂತಂದರೆ ಡೆನ್ಮಾರ್ಕ್ ನೋಡಿ. ಇದರ ಒಂದು ಸ್ಕೋರ್ ಎಷ್ಟಂದರೆ 89 ಸ್ಕೋರ್ ಪಡೆಯುವ ಮೂಲಕ ಡೆನ್ಮಾರ್ಕ್ ದೇಶ ಈ ಒಂದು ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಕೊನೆಯ ಸ್ಥಾನದಲ್ಲಿ ಸೋಮಾಲಿಯಾ ಮತ್ತು ದಕ್ಷಿಣ ಸುಡಾನ್ ಪಡೆದುಕೊಂಡಿವೆ ನೋಡಿ. ಕೊನೆಯ ಸ್ಥಾನದಲ್ಲಿ 2 ದೇಶಗಳಿದ್ದಾವೆ, ಅವು ಸೋಮಾಲಿಯಾ ಮತ್ತು ದಕ್ಷಿಣ ಸುಡಾನ್. ಇವು ಕೇವಲ 9 ಸ್ಕೋರನ್ನು ಮಾಡಿಕೊಂಡಿವೆ. ಸ್ಟ್ಯಾಟಿಕ್ ಜಿಕೆಯಲ್ಲಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಬರ್ಲಿನ್ನಲ್ಲಿ ಕಂಡುಬರ್ತದೆ. ಜರ್ಮನಿ ದೇಶದ ಬರ್ಲಿನ್ನಲ್ಲಿ ಈ ಒಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಕೇಂದ್ರ ಕಚೇರಿ ಕಂಡುಬರ್ತದೆ. ಇದು ಸ್ಥಾಪನೆಯಾಗಿದ್ದು 1993ರಲ್ಲಿ. ಇದು 2025 ಒಂದು ಭ್ರಷ್ಟಾಚಾರ ಸೂಚಕವನ್ನು ಬಿಡುಗಡೆ ಮಾಡಿದೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಭಾರತದ ಸ್ಕೋರು ಇಂಪಾರ್ಟೆಂಟ್ ಆಯ್ತು ನೋಡ್ರಿ. ಇಲ್ಲಿ 91 ಸ್ಥಾನ ಪಡೆದುಕೊಂಡಿದೆ, 39 ಸ್ಕೋರ್ ಪಡೆದುಕೊಂಡಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ,